ಈಗ ಕೆಲಸಕ್ಕೆ ಬರ್ತಾರೆ, ಅವರಿಗೆ ಚಟ್ನಿ ಮಾಡ್ಲಿಕ್ಕೆ ಬೆಳಿಗ್ಗೆ ತಿಂಡಿಗೆ ಅದು ಹೋಯ್ತು. ತುಂಡು ಮಾಡಿ ಹಾಕೋದ. ತೆಂಗಿನ ತುರಿ ತುರಿತೇವಲ್ಲ, ಅದ್ರಲ್ಲಿ ಕೂಡ ಲೆಕ್ಕ ಉಂಟು ಯಾವ್ದು ಫಸ್ಟ್ ಇದು ತಕೊಳ್ಬೇಕು ಅಂತ. ಇದು ಅಲ್ಲ, ಇದು ಹೆಣ್ಣು ಅಂತ ಅರ್ಥ, ಗಂಡಿರ್ಲಿ. ಇದು ಹೀಗಿರ್ತದಲ್ಲ, ಇದು ಜಾಯಿಂಟ್ ಕೂಡ ಮಾಡಬಾರ್ದು. ಈಗ ಜಾಯಿಂಟ್ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಜಾಸ್ತಿ ತೆಂಗಿನಕಾಯಿ ಆಗುದಿಲ್ಲ ಅಂತ, ಹಾಗೆ ಎಂತ ಆಗುದಿಲ್ಲ. ಇದು ನೋಡಿ, ಇದು ಹೆಣ್ಣು ಇದು ಗಂಡು. ಫಸ್ಟ್ ತುರಿಯುವಾಗ ಹೆಣ್ಣನ್ನು ಫಸ್ಟ್ ತುರಿಬೇಕಂತೆ. ಅದು ಯಾಕೆಂತ ಗೊತ್ತಿಲ್ಲ. ಇವಾಗ ಅಕ್ಕ ಅದನ್ನ ತುರಿಯುದು, ಇದನ್ನ ನೋಡ್ಲಿಕ್ಕೆ, ಇದನ್ನು ಎಂತ ಅದೇ ನೋಡ್ಬೇಕಂತ. ಇದರದ್ದು ಹೌದು, ಅದೆಲ್ಲ ಸುಮ್ನೆ ಅಂತ ಎಂತ ಅದೇ ನಮ್ಗೆ ನೋಡ್ಬೇಕಂತ ಹೇಳಿ ಅದನ್ನ ಹೆಣ್ಣನ್ನೇ ಯಾಕೆ ಫಸ್ಟ್ ಗೆ ತುರಿಬೇಕಂತ, ಅದಕ್ಕೆ ಗಂಡನ್ನು ಫಸ್ಟ್ ತುರಿಯುದಲ್ಲ. ಸ್ವಲ್ಪ ತುರಿದಾಯ್ತು. ಮತ್ತೆ ಎಂತ ಗೊತ್ತುಂಟ, ಇದು ಅಮ್ಮನ ಟಿಪ್ಸ್. ಇದು ತುರಿದಾದ್ಮೇಲೆ ಇದನ್ನು ತೊಳೆದು ಮತ್ತೆ ಒರೆಸಿಡ್ಬೇಕು. ಯಾಕೆ ಗೊತ್ತುಂಟ, ಇದು ಮತ್ತೆ ಮರ ಎಲ್ಲ ಹಾಳಾಗ್ತದೆ ಅಂತೆ, ಮತ್ತೆ ಇಲ್ಲೆಲ್ಲ ಮಾಂಬಳ ಎಲ್ಲ ಹಿಡಿತದೆ ಹಾಗೆ ಇಟ್ರೆಲ್ಲ. ಮತ್ತೆ ನಾವು ಯೂಸ್ ಮಾಡುವಾಗ ಕೂಡ ಹಾಗೆ ಒರೆಸಿ ಯೂಸ್ ಮಾಡ್ಬೇಕು, ಅಥವಾ ಸ್ವಲ್ಪ ಅದಕ್ಕೆ ನಮ್ದು ಇದೆಲ್ಲ ತುರಿದಾದ್ಮೇಲೆ ಇದನ್ನು ತೊಳೆದು ಒರೆಸಿ ಇಡ್ಬೇಕು. ಯಾವಾಗ ನಾವು ಹಾಗೆ ಮಾಡುದು. ಕೆಲವರು ಅನ್ಕೊಳ್ಳುವರು ಇವರದ್ದೊಂದು ತೊಳೆದು ಮುಗಿಲಿಕ್ಕಿಲ್ಲ ಅಂತ ಹೇಳಿ, ಅದು ನಾವು ಇಡ್ಬೇಕು. ಅದು ಅನ್ಕೊಳ್ಳಿಕ್ಕೆಲ್ಲ ಎಂತ ಇಲ್ಲ, ನಮಗೆ ನಾವೇ ಸರಿ ಇದ್ರೆ ಒಳ್ಳೇದಲ್ಲ, ಅದಕ್ಕೆ ನಾವು ತೊಳೆದು ಇಟ್ರೆ ಒಳ್ಳೇದು. ಚಟ್ನಿ ರೆಡಿ, ಕೆಂಪು ಚಟ್ನಿ ಮತ್ತೆ ಓಡ್ಪಾಲೆ. ನಮಗೂ ಓಡ್ಪಾಲೆ, ಅವರು ಬರ್ತಾರಲ್ಲ ಅವರಿಗೂ ಕೆಲಸದವರಿಗೆ ಅವ್ರಿಗೂ ಓಡ್ಪಾಲೆ ತೆಳು ಲಾಸ್ಟ್ ಇದು. ಮತ್ತೆ ಇದು ಮಾಡ್ಲಿಕ್ಕೆ ಸುಲಭ, ಬೇಗ ಹೊಟ್ಟೆ ಕೂಡ ತುಂಬುತ್ತದೆ. ನೋಡಿ ಇದೊಂದು ನೋಡಿ, ಇದು ಸ್ಪೀಡ್ ಹೋಗುದು ನಕ್ಕುರು ಎರೆಹುಳ ರೀತಿಯಲ್ಲಿ. ಅದು ಎರೆಹುಳ ಅಲ್ಲ, ಇದೆಂತ ಇದು ಎಂತಾದ್ರೂ ಅದು ಕಚ್ಚಿದ್ರೆ ಅದು ಮತ್ತೆ ಕಡಿಮೆ ಆಗುದಿಲ್ಲ ಅಂತ. ಕಡಿಮೆ ಕಮೆಂಟ್ ಅಲ್ಲೇ ಇದ್ರು, ನಮ್ಗೆ ಗೊತ್ತಿಲ್ಲ. ಯಾರೋ ಒಬ್ರು ಹೇಳಿದ್ರು, ಅಂದ್ರೆ ಪಾರ್ಟ್ಸ್ ಎಲ್ಲ ಕೊಳೆತು ಹೋಗ್ತದೆ ಅಂತ ಇದು ಕಚ್ಚಿದ್ರೆ. ಅದು ಹಾವಿನ ಹೀಗೆ ಹೋಗುದು, ನಕ್ಕುರಲ್ಲ ಅದು, ಎರೆಹುಳ ಅಲ್ಲ. ಎರೆಹುಳ ಅಲ್ಲ, ಸ್ಪೀಡ್ ಹೋಗುದು ನೋಡಿ. ಸ್ವಲ್ಪ ತಾಗಿಸಿದ್ರೆ ಸಾಕು, ಅದು ಅದನ್ನ ಹುಡುಗಲ್ಲ ಹಾಕ್ತದೆ ಅಂತ ನೋಡಿ. ಅದು ಇದಾಗಿ ನಮ್ಗೆ ಅತಿ ಸ್ಪೀಡ್ ಹೋಗ್ಲಿಕ್ಕೆ ಆಗುದಿಲ್ಲ, ಸಾಧನೆ ಮಾಡಿ. ಹೌದು, ಟೈಲ್ಸ್ ಅದೇ ಸ್ಪೀಡ್ ಹೋಗ್ತಿತ್ತು ನೋಡಿ. ಪೆರಗುಡೆ ಮಾಟೆ ಮಾಡಿದ್ದು ನೋಡಿ. ಇದು ಹೆಗ್ಗಣ ಉಂಟಲ್ಲ, ಹೆಗ್ಗಣ. ಇಲ್ಲಿ ಇದು ಸಿಹಿಗೆಣಸಿತ್ತು, ಸಿಹಿಗೆಣಸ ಮರಗೆಣಸ, ಸಿಹಿಗೆಣಸು ಹೌದು ನೋಡಿ. ಅದನ್ನು ತೂತು ಮಾಡಿ ತಿಂದು ಸಾಗಿದೆ ನೋಡಿ, ಎಷ್ಟು ಚಂದ ಇದು ಮಾಡಿದೆ, ತೂತು ಮಾಡಿದೆ ಹೆಗ್ಗಣ. ಇಲ್ಲಿದ್ದಾರೆ ಅವರು, ಕಾಣುವುದಿಲ್ಲ, ಮದ್ದು ಬಿಡ್ತಿದ್ದಾರೆ ನೋಡಿ. ತುಂಬ ಸೊಳ್ಳೆ ಉಂಟು, ಕಚ್ಚಿ ನಂಗೆ ಸರಿ ಮಾಡಿದೆ ನೋಡಿ. ಅಡಿಕೆಗೆ ಮದ್ದು ಬಿಡುದು ನೋಡಿ, ಈ ರೀತಿ ಬೇರೆ ಬೇರೆ ಟೈಪಲ್ಲಿ ಬಿಡ್ತಾರೆ. ನೋಡಿ, ಇದು ಅವರು ಹತ್ತುವ ಇದು ಎಂತ ಕಾಲ ಹಾಕಿ ಹತ್ತುತ್ತಾರಲ್ಲ ಮರಕ್ಕೆ. ಇದು ಕೂತ್ಕೊಳ್ಳಿಕ್ಕೆ ಅದು ಹತ್ಲಿಕ್ಕೆ ಅದು. ಅದು ಅದಾ. ನೋಡಿದ್ರಲ್ಲ ಮದ್ದೆಲ್ಲ ಬಿಡುದು, ಅವರು ಅಡಿಕೆಗೆ ಮದ್ದೆಲ್ಲ ಬಿಡುದು. ಅವರಿಗೆ ಸ್ಯಾಲ್ರಿ ಎಷ್ಟು ಗೊತ್ತುಂಟಾ ದಿನಕ್ಕೆ? ಇಂಜಿನಿಯರಿಂಗ್ ಕಲ್ತ್ರು ಕೂಡ ಅಷ್ಟು ಇದು ಸ್ಯಾಲ್ರಿ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಇದು ದಿನಕ್ಕೆ ಅವರಿಗೆ 2500 ರೂಪಾಯಿ ದಿನದ. ನಾನು ಎಷ್ಟು ಹೇಳುದು, 2500 ರೂಪಾಯಿ ಇದು ಅವರಿಗೆ ಸ್ಯಾಲ್ರಿ. ಮತ್ತೆ ಎಂತ ಗೊತ್ತುಂಟಾ, ಅವರಿಗೆ ಈಗ ಇವತ್ತು ಒಂದು ಮನೆ ಸಿಕ್ಕಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ದಿನ ಇನ್ನೊಂದು ಮನೆ, ಮತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ದಿನ ಇರುದು ಮದ್ದು ಬಿಡ್ಲಿಕ್ಕೆ. ಹಾಗೆ ಅವರಿಗೆ ತುಂಬಾ ಪುರ್ಸೊತ್ತು ಅಂದ್ರೆ ಟೈಮೇ ಇರುದಿಲ್ಲ ಅವರಿಗೆ ಮದ್ದು ಬಿಡ್ಲಿಕ್ಕೆ. ಬೇರೆ 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 ಮನೆಗೆ ಹೋಗ್ಲಿಕ್ಕೆ ಇರ್ತದೆ. ಮತ್ತೆ ಸ್ವಲ್ಪ ಕಷ್ಟ ಉಂಟು, ಮೇಲೆ ಕೆಲವೊಂದು ಅಡಿಕೆಗೆ ಹತ್ತಬೇಕು, ಅಲ್ಲಿಂದ ಮದ್ದು ಬಿಡ್ಬೇಕು ಹಾಗೆಲ್ಲ. ಹಾಗೆ ದಿನಕ್ಕೆ 2500 ರೂಪಾಯಿ ಸಂಬಳ ಅವರಿಗೆ. ಮತ್ತೆ 30 ದಿನ ಇರುದಿಲ್ಲ ಅಲ್ಲ ಕೆಲಸ ಅವರಿಗೆ. ಈಗ ಉಂಟು, ಯಾಕಂದ್ರೆ ಈಗ ಇದಲ್ಲ ಈ ಮದ್ದು ಬಿಡುವ ಸಮಯ ಬೀಳ್ತದೆ. ಹಾಗೆ 30 ದಿನ ಸಹ ಇರ್ತದೆ ಅವರಿಗೆ. ಇರ್ತದೆ, ಅವ್ರು ರಜೆ ಮಾಡಿದ್ರೆ ನಾವು ಅಂದ್ರೆ ಬೇರೆ ಬೇರೆ ಮನೆಗೆ. ನಾನು ಕೇಳಿದೆ ಅವ್ರ ಹತ್ರ, ಇನ್ನೆಲ್ಲಿ ಅಂತ, ಇನ್ನು ಬೇರೆ ಕಡೆ ಹೇಳಿದ್ರ. ಬೇರೆ ಕಡೆ ಉಂಟು. ಹಾಗೆ ಬೇರೆ ಬೇರೆ ಕಡೆ ಇರ್ತದೆ ಇದೆಲ್ಲ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಮದ್ದು ಬಿಡ್ಲಿಕ್ಕೆ ಎಲ್ಲ. ಹಾಗೆ ಕೆಲವರು ಇದು ಮಾಡ್ತಾರಲ್ಲ, ಅಡಿಕೆ ಮದ್ದು ಬಿಡುತ್ತಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಕೀಳಾಗಿ ನೋಡುವವರು ಇರ್ತಾರಲ್ಲ, ಅವರಿಗೆ ಸ್ಯಾಲ್ರಿ ಭಯಂಕರ ಇರ್ತದೆ. ಸಂಬಳ ಉಂಟಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ, ಒಂದೊಂದು ಮನುಷ್ಯರಿಗೆ ಒಂದೊಂದು ರೀತಿ. ನಮ್ಮ ಆಚೆ ಬರ್ತಾರಲ್ಲ ಅವರಿಗೆ 2500 ರೂಪಾಯಿ. ಮತ್ತೆ ಬೇರೆ ಕಡೆ ಎಲ್ಲ ಸ್ವಲ್ಪ ಚೇಂಜ್ ಇರ್ಬೋದು, ಸ್ವಲ್ಪ ಕಡಿಮೆ ಕೂಡ ಇರ್ಬೋದು, ಜಾಸ್ತಿ ಉಂಟಾ ಅಂತ ಗೊತ್ತಿಲ್ಲ. ಇದು ನೆಕ್ಕರೆ ಮಾವಿನ ಹಣ್ಣು ಕಾಯಿ ಮಿಕ್ಸ್ ಉಂಟು ಇದರಲ್ಲಿ. ಇದು ಸ್ವಲ್ಪ ಇದು
ಕಾಯಿ. ಪರಿಮಳ ಉಂಟು ಭಯಂಕರ ಅಲ್ಲ. ನೋಡಿ ಈಗೆಲ್ಲ ಉಂಟಲ್ಲ ಇದು ಕಾಯಿ ಮರ ಎಲ್ಲ ಕಡಿದು ಉಂಟಲ್ಲ ಈಗ ಇದೇ ಇಲ್ಲ, ನೆಕ್ಕರೆ ಮಾವಿನ ಹಣ್ಣೆ ಇಲ್ಲ ಈಗ, ಕಡಿಮೆ ಆಗಿದೆ ನೋಡಿ ಎಷ್ಟು ಪರಿಮಳ ಗೊತ್ತುಂಟ. ಇದು ಚಟ್ನಿಗೆ ಅದು ಉಂಟಲ್ಲ ಚಟ್ನಿ ಮಾಡ್ಲಿಕ್ಕೆ ಉಂಟು, ಟೇಸ್ಟ್ ಮಾತ್ರ ಚಟ್ನಿ ತರದ್ದು, ಪರಿಮಳ ಕೂಡ. ಕಾಯಿ ಮೆಣಸಾಗಿ ಚಟ್ನಿ ಮಾಡ್ಬೇಕು. ಅದೇ ನೆಕ್ಕರೆ ಮಾವಿನಕಾಯಿ ಚಟ್ನಿ ರೆಡಿ ಆಯ್ತು ಊಟಕ್ಕೆ. ಇವತ್ತಿದು ಸ್ವಲ್ಪ ಈ ರೀತಿಯಾಗಿದೆ, ಸ್ವಲ್ಪ ತೆಳು, ಇಲ್ಲದಿದ್ರೆ ಅಮ್ಮ ಸ್ವಲ್ಪ ಗಟ್ಟಿ ಮಾಡ್ತಾರೆ. ಸ್ವಲ್ಪ ನೋಡಿ ತೆಳು ಉಂಟು, ಹುಳಿ ಇರ್ತದೆ, ತುಂಬಾ ಹುಳಿ ಇರ್ತದೆ ಈ ಚಟ್ನಿ. ನೋಡಿ ಮೊನ್ನೆ ತಾವರ ಗಿಡ ನಾವು ನೆಟ್ಟಿದ್ದೇವಲ್ಲ, ನೋಡಿ ಇದ್ದು ನೋಡಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಂತ ನೀರು ಬಜ್ಜೆ ಮಳೆ ನೀರು ಬಿದ್ದು ಇದ್ರೆ ಹೂ ಆಗಿಲ್ಲ ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ಸಗಣಿ ನೀರೆಲ್ಲ ಹಾಕಿದ್ದೇನೆ. ಇದುಂಟಲ್ಲ ಮೀನುಂಟಲ್ಲ ಎಂತ ಆಗ್ಲಿಲ್ಲಲ್ಲ. ಹಾ ಮೀನುಂಟು ಅಲ್ಲಿ ಮೊನ್ನೆ ಬಿಸಿಲಿಗೆ ಅದು ಇದಾಗಿ ಸ್ವಲ್ಪ ಸತ್ತಿದೆ ಅಂತ ನಾವು ಬಿಸಿಲಲ್ಲಿ ಇಟ್ಟದ್ದು. ಇರ್ಲಿ ಅದು ಸಾಯ್ತೆ ಅಂತ ನಮಗೆ ಗೊತ್ತಿಲ್ಲ, ಅದು ಬಿಸಿಲಿಗೆ ಇಟ್ಟು ಮುಚ್ಚಿತ್ತು ಆದ್ರೂ ಸತ್ತಿದೆ ಮೀನು. ಅದಕ್ಕೆ ನಾನು ಇದು ತಂದು ಇಲ್ಲಿ ಇಟ್ಟದ್ದು. ಹೂ ಆಗ್ಲಿಲ್ಲ ಒಂದು ಕೂಡ. ನೋಡಿ ಇದು ಬಾರಿ ಅಪರೂಪದ ಹಲಸಿನಕಾಯಿ ಆಗಿದೆ, ಒಂದು ಮರದಲ್ಲಿ ಒಂದೇ ಒಂದು. ಫಸ್ಟ್ ಟೈಮ್ ಆಗುದು ಒಂದೇ ನೋಡಿ, ಫಸ್ಟ್ ಟೈಮ್ ಆಗುದು. ಎಲ್ಲಿ ಮೇಲೆ ಆಗಿದೆ ನೋಡಿ. ಹೌದು, ಯಾವುದು ಅದು ಬರಿಕೆ ತುಳು ಅದು ಪಿಚಿ ಉಂಟು ಅದ ಇದು ಅಂತ ಯಾವ್ದು ಗೊತ್ತಾಗುದಿಲ್ಲ, ಯಾವ್ದು ನೋಡ್ಬೇಕು ನೋಡಿ. ಗೊತ್ತಿಲ್ಲ, ಮೇಲೆ ಆಗಿದೆ. ಎರಡು ಒಟ್ಟೊಟ್ಟಿಗೆ ಉಂಟಲ್ಲ ಮರ ಒಟ್ಟಿಗೆ ಅದು ಎಂತ ನಾವು ಬೀಜ ಹಾಕಿದಲ್ಲ, ನಾವು ಹಲಸಿನ ಹಣ್ಣನ್ನು ತಿಂದು ಬಿಸಾಡಿದ ಇದಾದ ಎಂತ ಗಿಡ ಆಗಿ ಈಗ ಅದು ಎಷ್ಟು ವರ್ಷ ಆಗಿರ್ಬೋದು ಈ ಗಿಡಕ್ಕೆ? ಈಗ ಇಷ್ಟು ದೊಡ್ಡದಾಗಿದೆ ಅಲ್ಲ ಗಿಡ, ಎಷ್ಟು ವರ್ಷ ಆಗಿರ್ಬೋದು? ಒಂದು 10 ವರ್ಷ ಆಗಿರ್ಬೋದು ಅಂತ. 10 ವರ್ಷ ಮೊದಲು ನಾವು ಬೀಜ ಹಾಕಿ ಇಲ್ಲಿ ಹಾಕಿದ್ದ. ಮಧ್ಯಾಹ್ನಕ್ಕೆ ತೊಂಡೆಕಾಯಿ ಪದಾರ್ಥ ಮತ್ತೆ ಕೆಲವೊಂದು ತರಕಾರಿ ಮಿಕ್ಸ್ ಮಾಡಿ ಮಾಡುವ ಅಂತೇಳಿ ತೊಂಡೆಕಾಯಿಯನ್ನು ತುಂಡು ಮಾಡಿದ್ದೇವೆ. ಇದು ಊರಿನ ತೊಂಡೆಕಾಯಿಗೆ 1 kgಗೆ 60 ರೂಪಾಯಿ. ನಾವು ಅರ್ಧ kg ಕೊಟ್ಟು ತಂದದ್ದು, ಅರ್ಧ kgಗೆ 30 ರೂಪಾಯಿ ಕೊಟ್ಟು ತಂದದ್ದು ಊರಿದ್ದೆ. ಹಾಗೆ ಸ್ವಲ್ಪ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ. ಹಾಗೆ ಇದು ಇದು ಅಕ್ಕಿಯನ್ನೆಲ್ಲ ನೆನೆಸಿಟ್ಟಿದ್ದಾರೆ ದೋಸೆ ಮಾಡಲಿಕ್ಕೆ ನೆಕ್ಸ್ಟ್ ಡೇಗೆ. ಹಾಗೆ ಇದು ಬಾಳೆಗೊನೆ, ನಮ್ಮ ಮನೆಯಲ್ಲಿ ಒಂದು ಬಾಳೆಗೊನೆ ಉಂಟಲ್ಲ ಎಷ್ಟು ಉಂಟು, ಮಳೆಗೆ ಮತ್ತೊಂದು ಬೀಳುದು ಮತ್ತೆ ಹಾಗೆ ಆದದೆಲ್ಲ ಇರ್ತದಲ್ಲ ನೋಡಿ. ಇದು 2ನೇ ಬಾಳೆಗೊನೆ, 3ನೇ ಬಾಳೆಗೊನೆ ಮತ್ತು ನೋಡಿ ಇದು 4ನೇ ಬಾಳೆಗೊನೆ. ಹಾಗೆ ತೋಟದಲ್ಲಿ ಕುಡುಕೆಲ್ಲ ಒಂದು ಬಿದ್ದಿದೆ. ಹಾಗೆ ಈ ಬೆಕ್ಕು ನೋಡಿ, ಇದು ಅದಕ್ಕೆ ಉಂಟಲ್ಲ ಹಲ್ಲಿ ಬರ್ತದಲ್ಲ, ಹಲ್ಲಿಯನ್ನು ತೋರಿಸ್ಲಿಕ್ಕೆ ನೋಡಿ ಅದು ರೆಡಿ ಇರುವುದು. ಯಾವತ್ತು ನೋಡಿದ್ರು ನಾವು ಅದಕ್ಕೆ ಹೀಗೆ ಪ್ಲಾಸ್ಟಿಕ್ ಎಲ್ಲ ಇದ್ರೆ ಈ ರೀತಿ ನೋಡಿ ಎತ್ತಿ ತೋರಿಸ್ಬೇಕು, ಹಾಗೆ ಹಿಡಿತದೆ ಅದು ಹಲ್ಲಿದ್ರೆ. ದಿನಕ್ಕೆ ಮಜ್ಜಿಗೆ ಮಾಡ್ತಾ ಇದ್ದೇವೆ. ಹಾಗೆ ಮಜ್ಜಿಗೆ ಅಂದ್ರೆ ಬೆಣ್ಣೆ ಹೇಗೂ ತೆಗಿಲಿಕ್ಕೆ ಇರ್ತದಲ್ಲ, ಹಾಗೆ ಮಜ್ಜಿಗೆ ಕೂಡ ಮಾಡ್ತಾ ಇದ್ದೇವೆ. ಫಸ್ಟಿಗೆ ನಾವು ಊಟ ಮಾಡುವ ಮೊದಲು ಇವರು ನೋಡಿ ಊಟಕ್ಕೆ ರೆಡಿ ಕಾಯ್ತಾ ಇದ್ದಾರೆ. ಈ ಬೆಕ್ಕಿಗೆ ನಾಯಿಗೆಲ್ಲ ಊಟ ಆದ ನಂತರ ನಾವು ಊಟ ಮಾಡೋದು. ಹಾಗೆ ಅದಕ್ಕೆಲ್ಲ ಹಾಕಿದ ನಂತರ ನಮ್ಮ ನಾಯಿಗೆ, ಇದಕ್ಕೆ ವೆಜ್ ಅಂತೂ ಆಗೋದಿಲ್ಲ, ಅವರಿಗೆ ನಾನ್ ವೆಜ್ ಇರಲೇಬೇಕು. ಹಾಗೆ ಅದಕ್ಕೆ ಅಂತಲೇ ಕೆಲವೊಂದು ಒಣ ಮೀನನ್ನೆಲ್ಲ ಫ್ರೈ ಮಾಡಿ ಎಲ್ಲ ಹಾಕಿದ್ದೆವು. ಬೇಕಾಬೇಡು ಅಂತೇಳಿ ತಿನ್ನೋದು, ಅದರಷ್ಟು ಬೇಗ ತಿನ್ನೋದಿಲ್ಲ, ವೆಜ್ ಮಿಕ್ಸ್ ಮಾಡಿದ್ದೇವಲ್ಲ ಸಾರಿಗೆ. ಹಾಗೆ ನಾನ್ ವೆಜ್ ಇರುವಾಗ ಮಾತ್ರ ಬೇಗ ಊಟ ಮಾಡೋದು. ಹಾಗೆ ಮಧ್ಯಾಹ್ನದ ಪದಾರ್ಥ ಕೂಡ ಆಗಿತ್ತು. ಇದು ಮಿಕ್ಸ್ ವೆಜಿಟೇಬಲ್ಸ್, ತೊಂಡೆಕಾಯಿ, ಬಟಾಣಿ ಹಾಗೆ ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ಮಾಡಿದಂಥದ್ದು. ನನ್ನ ಫೇವ್ರೆಟ್ ವೆಜ್ ಪದಾರ್ಥ ಇದು. ಮಧ್ಯಾಹ್ನದ ಊಟ ರೆಡಿ. ಊಟ ಮಾಡ್ತಿರುವಾಗ ಮೋಡ ಆಗಿತ್ತು, ತುಂಬ ಮೋಡ ಆಗಿತ್ತು. ಆದರೆ ಇಲ್ಲಿ ಜಾಸ್ತಿ ಮಳೆ, ತುಂಬ ದಿನ ಆಯಿತು ಮಳೆ ಬರುದು. ಡೈಲಿ ಸಂಜೆ ಮಳೆ ಬರ್ತದೆ, ರಾತ್ರಿ ಗುಡುಗು ಮಳೆ ಎಲ್ಲ ಇರ್ತದೆ. ಹಾಗೆ ನಾವು ತೋಟಕ್ಕೆ ಬಂದಿದ್ದೆವು. ಅಲ್ಲಿ ನೋಡಿ ನಿಮಗೆ ಕಾಣ್ತಿರ್ಬೋದು ಬಾಳೆಗೊನೆ. ಮನೇಲಿ ಹೇಗೂ 4 ಬಾಳೆಗೊನೆ ಉಂಟು. ಹಾಗೆ 2 ಬಾಳೆಗೊನೆ ಗಾಳಿಗೆ ಬಿದ್ದಿದೆ. ಅದರ ಬಾಳೆ ಗಿಡವೇ ಬಿದ್ದಿದೆ. ಬಾಳೆಗೊನೆ ಕೂಡ ಇದ್ದದ್ದು ಕೂಡ ಬಿದ್ದಿದೆ ನೋಡಿ. ಅದು ಅಂದರೆ ಬೆಳೆದದ್ದಲ್ಲ, ಸ್ವಲ್ಪ ಕಾಯಿ ಇರುವಾಗಲೇ ಅದು ಬಿದ್ದಿದೆ, ಬೆಳೆದಿರುವ ಬಾಳೆಗೊನೆ ಅಲ್ಲ. ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.